ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವ್ಲಾಗ್ ನೋಡ್ತಿರೋರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಈ ವ್ಲಾಗ್ ನಿಮ್ಗೆ ಏನಾರು ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಸೊ ಹೇಗಿದ್ರು ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಬರ್ತಾ ಇದೆ. ಆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ದೀವಿ ಅನ್ನೋದನ್ನು ವ್ಲಾಗ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಸ್ಯಾರಿ ಶಾಪಿಂಗ್ ವ್ಲಾಗ್ ಎಲ್ಲ ಏನು ಅಪ್ಲೋಡ್ ಮಾಡಿದೆ ಅದಕ್ಕೆಲ್ಲ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂತ ಅಂದರೆ ಮನೆ ಕ್ಲೀನಿಂಗಿಂದ ಫಸ್ಟ್ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ನಾವೇನಪ್ಪ ಅಂತಂದರೆ ನಾಗರ ಪಂಚಮಿ ಹಬ್ಬಕ್ಕೂ ಮುಂಚೆನೇ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟಿರ್ತೀವಿ. ಯಾಕಂದರೆ ಹಬ್ಬಕ್ಕೆ ನಾವು ತೆನೆಯರ್ಕೊಂಬರೋದ್ರಿಂದ ನೀಟಾಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಕಿಚನಿಂದ ಹಿಡಿದು ಪ್ರತಿಯೊಂದು ಕ್ಲೀನಿಂಗ್ ಕೆಲಸ ಅದಕ್ಕೆ ಮುಂಚೆನೇ ಆಗೋಗ್ಬಿಟ್ಟಿರುತ್ತೆ. ಸೊ ನಾಗಪಂಚಮಿ ಹಬ್ಬನೂ ಕೂಡ ಎಲ್ಲ ಮುಗೀತು. ಇನ್ನು ನೆಕ್ಸ್ಟ್ ಬರೋದೇ ವರಮಹಾಲಕ್ಷ್ಮಿ ಹಬ್ಬ. ಈ ಸತಿ ಸ್ವಲ್ಪ ಒಂದು 10 ದಿವಸ ಲೇಟಾಗೇ ಬಂದಿದೆ. ಹಾಗಾಗಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾನೇ ಟೈಮ್ ಇತ್ತು ಅಂತಲೇ ಹೇಳ್ಬೋದು. ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೇನು ಸಪ್ರೇಟಾಗಿ ಕ್ಲೀನಿಂಗ್ ಕೆಲಸ ಎಲ್ಲ ಏನಿರಲಿಲ್ಲ. ಬಟ್ ಇದ್ದೇ ಇರುತ್ತಲ್ವ, ಬೇರೆ ಈ ರೀತಿ ಪ್ರಿಪ್ರೇಷನ್ಗಳು ಮಾಡ್ಕೊಳ್ಳೋದು, ಹೂವು ಕಟ್ಟೋದು, ಮಾವಿನ ಸೊಪ್ಪು, ತೋರಣ ಹಾಕೋದು, ಎಲ್ಲ ಏನೇನು ಇಳಿಸ್ಬೇಕು, ಮನೆಗಳು, ಅದು ಇದು ಸೀರೆ ಎಲ್ಲ ಪಿನ್ ಮಾಡೋದು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡ್ರೇಪಿಂಗ್ ಮಾಡೋದು, ಪ್ರತಿಯೊಂದು ಕೆಲಸ ಇದ್ದೇ ಇರುತ್ತೆ. ಸೊ ಹಾಗೇನೆ ಇದು ಮಂಗಳವಾರದ ದಿವಸ ಶಾವಂತಿಗೆ ಹೂ ತಂದಿದ್ವಿ. ಅದನ್ನೆಲ್ಲ ನಾನು ಮತ್ತು ಅಶ್ವಿನಿ ಸೇರಿಕೊಂಡು ಎಲ್ಲ ಪೋಣಿಸಿ ಹಾರ ರೆಡಿ ಮಾಡ್ಕೊಂಡ್ವಿ ದೇವ್ರಿಗೆ, ಅಂದರೆ ಲಕ್ಷ್ಮಿಗೆ ಮತ್ತು ಫೋಟೋಕ್ಕೆ, ಬಾಗಿಲು ತೋರಣಗಳಿಗೆ ಎಲ್ಲದಕ್ಕೂ ರೆಡಿ ಮಾಡ್ಕೊಂಡ್ವಿ. ಇದು ಮಾರನೇ ದಿವಸ. ಇನ್ನೊಂದು ದಿವಸ ನಾವು ಮಲ್ಲಿಗೆ ಹೂ ತರಬೇಕಾಗಿತ್ತು. ಬಟ್ ಮಲ್ಲಿಗೆ ಹೂ ನಮಗೆ ಸಿಕ್ಕಿಲ್ಲ ಮತ್ತು ರೇಟ್ ಕೂಡ ತುಂಬ ಹೆವಿ ಇತ್ತು. ಮನೆ ಹತ್ರನೇ ಮಲ್ಲೆ ಹೂ ಬಂದಿದ್ದರಿಂದ ಒಂದು ದಿಂಡು ಮಾಡ್ಕೊಳ್ಳೋಣ, ಹಾಗೆ ಮುಡ್ಕೊಳ್ಳೋದಕ್ಕೂ ಕೂಡ ಕಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮ ತೊಗೊಂಡಿದ್ರು. ಅಶ್ವಿನಿ ದಿಂಡು ಮಾಡ್ತಾ ಇದ್ಲು. ಈ ರೀತಿ ಒಂದು ದಿವಸ ಒಂದೊಂದು ರೀತಿ ಒಂದೊಂದು ಥರ ಹೂವು ತೊಗೊಂಡು ಮಾಡಿಕೊಂಡ್ರೆ ಅಷ್ಟು ರಿಸ್ಕ್ ಅನ್ಸಲ್ಲ. ಒಂದೇ ದಿವಸ ಎಲ್ಲ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಎನಿವೇ ವರಮಹಾಲಕ್ಷ್ಮಿ ಹಬ್ಬ ಶುಕ್ರವಾರನೇ ಬೀಳೋದ್ರಿಂದ ನಾವು ಪ್ರತಿ ವರ್ಷ ಮಂಗಳವಾರ ಬುಧವಾರ ಎಲ್ಲ ಹೂವು ಪ್ರೋಗ್ರಾಮ್ ಇಟ್ಕೊಂಡ್ಬಿಡ್ತೀವಿ. ಹೂವು ಏನೇ ಇದು ತರೋದು, ಹಾಗೆ ಕಟ್ಟೋದು, ಎತ್ತಿಡೋದು, ಈ ರೀತಿ ಅದು ದಿವಸ ಮುಗಿಸ್ಕೊಳ್ತೀವಿ. ಇನ್ನು ನಾನು ಸೀರೆಗೆ ಫಾಲ್ ಹಾಕಬೇಕಾಗಿತ್ತು. ನಮ್ಮಮ್ಮ ಉಟ್ಕೊಳ್ಳೋ ಸೀರೆಗೆ ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ರು ಸೀರೆನ. ಅದನ್ನು ನೆಕ್ಸ್ಟ್ ಇಯರ್ ಅವರು, ಅಂದರೆ ಲಕ್ಷ್ಮಿ ಗುಡಿಸಿರೋದನ್ನು ನೆಕ್ಸ್ಟ್ ಇಯರ್ ಅವ್ರು ಉಟ್ಕೊಳ್ತಾರೆ. ಹಾಗಾಗಿ ಸ್ಯಾರಿಗೆ ಫಾಲ್ ಹಾಕಿರಲಿಲ್ಲ, ಮರ್ತೋಗ್ಬಿಟ್ಟಿತ್ತು. ಅದನ್ನು ಹಾಕೊಂಡು ಕೂತಿದ್ದೆ. ಅಷ್ಟರಲ್ಲಿ ಹೂವೆಲ್ಲ ಕಟ್ಟಿದ್ದಾಗಿತ್ತು ಅಶ್ವಿನಿದು ಕೂಡ. ಅಮ್ಮ ನೀಟಾಗೆಲ್ಲ ಎತ್ತಿಡ್ತಾ ಇದ್ದಾರೆ. ಶುಕ್ರವಾರದವರೆಗೂ ಅದನ್ನು ಸೇಫಾಗಿ ಇಡಬೇಕಲ್ವ, ಒಂದು 3 ಡೇಸ್ಗೆ. ಸೊ ಚೆನ್ನಾಗಿರುತ್ತೆ ಹೂವು, ಏನೂ ಆಗಿರಲ್ಲ. ಫ್ರಿಜ್ಜಲ್ಲಿ ನೀಟಾಗಿ ಪ್ಯಾಕ್ ಮಾಡಿ ಎತ್ತಿಟ್ರೆ ಏನೂ ಆಗೋಲ್ಲ. ಒಂದು ಬಟ್ಟೆ ಸುತ್ತಬಿಟ್ಟು ಮಂದಕ್ಕಿರೋ ಬಟ್ಟೆ ಎಲ್ಲ ಇಟ್ಬಿಟ್ಟು ಟಿಫನ್ ಬಾಕ್ಸಲ್ಲಿ ಹಾಕಿಟ್ರೆ ನೀಟಾಗಿರುತ್ತೆ. ಅಶ್ವಿನಿ ಹೂ ಕಟ್ಟೋ ಅಷ್ಟರಲ್ಲಿ ನಾನು ಕೂಡ ಸ್ಯಾರಿ ಫಾಲ್ ಎಲ್ಲ ಹಾಕಿ ಮುಗಿಸ್ದೆ. ಇಬ್ಬರು ಒಟ್ಟಿಗೆ ಸೇರಿಕೊಂಡು ಮಾವಿನ ತೋರಣ ಕಟ್ಟೋಣ ಅಂತ ಅಂದ್ಬಿಟ್ಟು ಮಾವಿನ ತೋರಣ ಕಟ್ಟೋ ಪ್ರೋಗ್ರಾಮ್ ಈಗ ಹೂವಿದೆಲ್ಲ ಮುಗೀತು. ನೆಕ್ಸ್ಟು ಈಗ ತೋರಣ ಕಟ್ಟಬೇಕು. ಎಲ್ಲ ಮಾಡಿಟ್ಕೊಂಡ್ರೆ ಮೇನ್ ಡೋರ್ಗೆ. ಬುಧವಾರ ನೈಟೇನೆ ಹೂವೆಲ್ಲ ಕಟ್ಟಾದ್ಮೇಲೆ ಮಾವಿನ ತೋರಣನೂ ಕೂಡ ರೆಡಿ ಮಾಡ್ಕೊಂಡ್ಬಿಟ್ವಿ. ಸೊ ಎವ್ರಿ ಇಯರ್ ಏನಾಗ್ತಿತ್ತು ಅಂದರೆ ಗುರುವಾರನೇ ಎಲ್ಲ ಕೆಲಸನೂ ಮಾಡೋ ಅಷ್ಟರಲ್ಲಿ ಸಾಕಾಗಿ ಹೋಗ್ಬಿಡೋದು. ಸೊ ಹಾಗೆ ಈ ವರ್ಷ ಏನೂ ಆಗೋದಿಲ್ಲ ನೀರಲ್ಲಿಟ್ಟರೆ ಅಂತ ಅಂದ್ಬಿಟ್ಟು ಎಲ್ಲ ತೋರಣ ಎಲ್ಲ ಕಟ್ಟಿಬಿಟ್ಟು ಇಟ್ವಿ. ಯೂಶ್ವಲಿ ಏನೂ ಆಗಿರಲಿಲ್ಲ. ಬೇಕಾದ್ರೆ ಹಬ್ಬದಲ್ಲಿ ನೀವು ನೋಡ್ಬೋದು. ತುಂಬಾ ಚೆನ್ನಾಗಿತ್ತು. ಫ್ರೆಶ್ಶಾಗಿ ಯಾವ ರೀತಿ ನಾವು ಮಾಡ್ತೀವಿ ಅದೇ ರೀತಿಯೇ ತೋರಣ, ಅಂದರೆ ಎಲೆಗಳೇನು ಬಾಡಿರೋ ಥರ ಆ ಥರ ಎಲ್ಲ ಏನೂ ಆಗಿಲ್ಲ, ಚೆನ್ನಾಗಿತ್ತು. ಸೊ ಅದಕ್ಕೇ ಪ್ಲ್ಯಾನ್ ಮಾಡಿ ವೆಡ್ನೆಸ್ಡೇ ನೈಟನೇ ಎಲ್ಲ ಈ ರೀತಿ ತೋರಣ ಕಟ್ಟಿದ್ವಿ. ತೋರಣಕ್ಕೆ ನೋಡ್ತಾ ಇರ್ಬೋದು ಸ್ಟ್ಯಾಪ್ಲರ್ ಪಿನ್ನನ್ನು ಯಾವ ರೀತಿ ಪಿನ್ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು. 2 ಎಲೆಗೂ ಸೇರಿಸಿ ನಾವು ಪಿನ್ ಮಾಡೋದ್ರಿಂದ ಗ್ಯಾಪ್ ಇರೋಲ್ಲ ಮತ್ತು ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂದರೆ ಫುಲ್ಲಾಗಿರೋ ಥರ ಅನಿಸುತ್ತೆ, ಗ್ಯಾಪ್ ಥರ ಇರೋದಿಲ್ಲ. ಹಾಗೆ ನೀಟಾಗಿ ಒಂದೇ ಸಮನೂ ಕುತ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು ಈ ರೀತಿ ಒಂದೇ ಸಮ ಕುತ್ಕೊಳ್ಳುತ್ತೆ. ಹಾಗಾಗಿ ಚೆನ್ನಾಗಿ ಕಾಣುತ್ತೆ ಈ ರೀತಿ ತೋರಣ ನಾವು ಪಿನ್ ಮಾಡಿಕೊಂಡಾಗ. ಇದೇ ರೀತಿಯೇ ವರ್ಷ ನಾವು ತೋರಣ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೀವಿ. ಮಾರನೇ ದಿವಸ ಏನಿದ್ರು ಜಸ್ಟ್ ಬಾಗಿಲು ಕಟ್ಟೋ ಥರ ಇಟ್ಕೋಬೇಕಷ್ಟೇ. ಇಲ್ಲಾಂದರೆ ಇದೇ ಒಂದು ಅರ್ಧ ಗಂಟೆ ಕೆಲಸ ಆಗಿಬಿಡುತ್ತೆ. ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೀವಿ. ಟೋಟಲಾಗಿ ಒಂದು 3 ತೋರಣ ನಾವು ರೆಡಿ ಮಾಡ್ಕೋಬೇಕು. ನಾವು ಮನೆಗೆ 2 ಬೇಕು, ದೇವ್ರ ಮನೆಗೆ ಹಾಗೆ ಮೇನ್ ಡೋರ್ಗೆ. ಇನ್ನು ನಮ್ಮ ಮನೆ ಮೇನ್ ಡೋರ್ಗಾದರೆ ಸಾಕು. ಸೊ ಅದಷ್ಟು ರೆಡಿ ಮಾಡ್ಕೊಂಡ್ವಿ ಒಟ್ಟಿಗೆ ನಮ್ಮ ಮನೆಗೂ ಸೇರಿಸಿ. ತೋರಣ ರೆಡಿ ಮಾಡ್ಕೊಂಡ್ಮೇಲೆ ಒಂದು ಟಬ್ಬಲ್ಲಿ ನೀರು ಹಿಡಿದ್ಬಿಟ್ಟು ತೊಟ್ಟೆಲ್ಲ ಕೆಳಗಡೆ ಬರೋ ರೀತಿ, ನೀರಿಗೆ ತಾಗೋ ರೀತಿ ನಾವು ಹಾಕಿಡಬೇಕಾಗತ್ತೆ. ಆವಾಗ ಸೊಪ್ಪು ಏನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ ಫ್ರೆಶ್ ಆಗಿ. ಹಬ್ಬಕ್ಕೆ ಏನಾರ ತರೋದಿದ್ರೆ ಅಂದರೆ ಈ ರೀತಿ ಹಣ್ಣು, ವಿಳೆದೆಲೆ ಮತ್ತು ಬಾಳೆ ಕಂಬ ಇದೆಲ್ಲ ಆಲ್ಮೋಸ್ಟ್ ಬುಧವಾರನೇ ತಂದಿಟ್ಕೊಂಡ್ಬಿಡ್ತೀವಿ. ಯಾಕಂದರೆ ಗುರುವಾರ
ಹೋಗಿ ತರೋ ಅಷ್ಟು ಟೈಮು ಇರೋದಿಲ್ಲ, ಇನ್ನು ಆ ಜನದಲ್ಲಿ ಹೋಗಿ ತರಬೇಕು ಅಂತಲೂ ಅನ್ಸೋದಿಲ್ಲ, ಆ ರೀತಿ ಆಗಿಬಿಡತ್ತೆ. ಎಲ್ಲ ತೊಗೊಂಡಿದ್ನೆಲ್ಲ ಒಂದು ತಟ್ಟೆಲಿ ಹಾಕಿಟ್ಟಿದ್ರು ಹಣ್ಣೆಲ್ಲ. ಹಾಗೆ ಇನ್ನು ನಾನು ಬ್ಯಾಂಗಲ್ನ ತೊಗೊಂಬಂದಿದ್ದೆ, ಅಂದರೆ ಬಳೆಗಳನ್ನ ಪರ್ಚೇಸ್ ಮಾಡಿದ್ದೆ, ಒಂದು ಪೇರು. ಸೊ ನೋಡ್ತಿರ್ಬೋದು ಇದೇನೇನೆ. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ತುಂಬಾ ಚೆನ್ನಾಗಿದೆ. ಮಲ್ಲೇಶ್ವರಮಲ್ಲಿ ಕನಿಕಾ ಬ್ಯಾಂಗಲ್ಸ್ ಅಂತ ಇದೆ, ಆ ಒಂದು ಶಾಪಲ್ಲಿ ಪರ್ಚೇಸ್ ಮಾಡಿದ್ದು. ಆ್ಯಕ್ಚುಲಿ ಇದು ನನಗೆ ಡಿಸೈನ್ ತುಂಬಾ ಇಷ್ಟ ಆಯಿತು. ಒಂಥರ ರೇರ್ ಡಿಸೈನ್ ಅಂತಲೇ ಹೇಳ್ಬೋದು. ಒಂಥರ ಶೇಪಲ್ಲಿದೆ, ಕಟ್ಟಿಂಗ್ಸ್ ಇದೆ ಹಾಗೆಯೇ. ಮತ್ತು ಸ್ಟೋನ್ ಬಂದು ರೆಡ್ ಕಲರ್ ಸ್ಟೋನ್ ಇದೆ. ಇದು ಯೂಶಲಿ ವೈಟಲ್ಲೂ ಸಿಗುತ್ತೆ, ರೆಡ್ಡಲ್ಲೂ ಸಿಗುತ್ತೆ. ನಾನು ವೈಟ್ ಮತ್ತು ರೆಡ್ ಎರಡೂ ಕೂಡ ಪರ್ಚೇಸ್ ಮಾಡಿದೆ. ಬಟ್ ಹಬ್ಬಕ್ಕೆ ಹಾಕೊಳ್ಳೋಣ ಅಂತ ಅಮ್ಮನ ಮನೆಗೆ ಇಲ್ಲೇ ತಂದಿದ್ದೆ, ಬರೀ ರೆಡ್ ಮಾತ್ರ ತಂದಿದ್ದು. ಸೊ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಇನ್ನು ರೆಡಿ ಮಾಡಿರೋ ಅಂಥ ಮಾವಿನ ತೋರಣ, ಹಾಗೆ ಏನಾರ ತೊಗೊಂಡೋಗೋದು ಇದ್ದೇ ಇರುತ್ತಲ್ಲ, ಹೂವೆಲ್ಲ ಕಟ್ಟಿರ್ತೀವಿ, ಅದೆಲ್ಲ ತೊಗೊಂಡು ನಮ್ಮ ಮನೆಗೆ ನಾವು ಹೋಗಿ ನಮ್ಮ ಮನೇಲೂ ಕೂಡ ಕೆಲಸಗಳು ನೋಡಬೇಕಾಗಿತ್ತು. ಹಾಗಾಗಿ ಹೊರಟೆ ಅಲ್ಲಿಂದ, ಅಮ್ಮನ ಮನೆಯಿಂದ ನಮ್ಮ ಮನೆಗೆ ಬಂದೆ. ಇನ್ನು ಮನೆಗೆ ಬಂದ ಮೇಲೆ ಕೆಲಸಗಳು ಅಂತೂ ಪೆಂಡಿಂಗಲ್ಲಿರೋದು ಇದ್ದೇ ಇರುತ್ತೆ. ಬೆಳಗ್ಗೆ ಎಲ್ಲ ಪಾತ್ರೆ ಎಲ್ಲ ತೊಳೆದಿರೋದೆಲ್ಲ ಹಾಗೆ ಇರೋದೆಲ್ಲ ಜೋಡಿಸ್ಬೇಕಾಗಿತ್ತು. ಇನ್ನು ತಂದಿರೋದು ಏನೇನು ತಂದಿದ್ದು ಅದೆಲ್ಲ ಎತ್ತಿಡಬೇಕಾಗಿತ್ತು. ಹಾಗೆ ಇನ್ನು ಪೂಜೆಗೆ ಬೇಕಾಗಿರುವಂಥ ಬಾಳೆಹಣ್ಣು, ಹಾಗೆ ಹಣ್ಣುಗಳು ಮತ್ತು ಅರ್ಶಿನ ಕುಂಕುಮಕ್ಕೂ ಕೂಡ ಅಷ್ಟೇ, ಹಣ್ಣು ಅದೆಲ್ಲದನ್ನು ಕೂಡ ತರಿಸಿಟ್ಟಿದ್ದು ಆಲ್ರೆಡಿ. ಅಂದರೆ ಅಮ್ಮನೇ ಹೋಗ್ತಾರಲ್ಲ ಹಣ್ಣು ತರೋದಕ್ಕೆ, ಅವಾಗ ನನಗೂ ಸೇರ್ಸೇ ತಂದಿರ್ತಾರೆ. ಸೊ ಅದೆಲ್ಲ ನೀಟಾಗಿ ಕವರ್ ಮಾಡಿಟ್ಟಿದ್ದೆ. ಯೂಶ್ವಲಿ ಸಣ್ಣ ಸೊಳ್ಳೆ ಹಣ್ಣುಗಳು ಅಂದರೆ ಸಾಕು, ಸಣ್ಣ ಸೊಳ್ಳೆ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಬರೋದು. ಅದಕ್ಕೆ ನೀಟಾಗೆಲ್ಲ ಕವರ್ ಮಾಡಿಟ್ಟಿದ್ದೆ. ಇನ್ನು ಪಾತ್ರೆಗಳೆಲ್ಲ ಜೋಡಿಸ್ಬಿಟ್ಟು ತಂದಿರೋವಂಥ ಮಾವಿನ ತೋರಣ ನೀಟಾಗಿ ಎತ್ತಿಡಬೇಕಾಗಿತ್ತು. ನಾವು ಏನೇ ಒಂದು ಪ್ರಿಪ್ರೇಷನ್ ಮಾಡಿಕೊಂಡ್ರೂ ಅದನ್ನು ನೀಟಾಗಿ ಎತ್ತಿರ್ತೀವಲ್ಲ, ಅದನ್ನು ಕಲ್ತ್ಕೋಬೇಕು. ಯಾಕೆಂದರೆ ಒಂದು ಸ್ವಲ್ಪ ಯಾಮಾರಿದ್ರೂ ಕೂಡ ಹೂಗಳೇ ಆಗಲಿ, ಫ್ರಿಜ್ಜಲ್ಲಿಟ್ಟು ಕೂಡ ಕೊಳ್ತಂಗೆ ಆಗಿಬಿಡುತ್ತೆ, ಅಥವಾ ಕಲರ್ ಟರ್ನ್ ಆಗಿಬಿಟ್ಟಿರುತ್ತೆ. ಹಣ್ಣುಗಳೇ ಆಗಿರ್ಬೋದು, ಈ ರೀತಿ ರೆಡಿ ಮಾಡ್ಕೊಂಡಿರುವಂಥ ತೋರಣ, ವಿಳೆದೆಲೆಗಳು, ಇದೆಲ್ಲ ನೀಟಾಗಿ ನಾವು ಎತ್ತಿಟ್ರೆ ಚೆನ್ನಾಗಿರುತ್ತೆ. ಒಂದು 2 ಡೇಸ್ವರೆಗೂ ನಾವು ಸೇಫಾಗಿ ಎತ್ತಿಡಬೇಕಷ್ಟೆ. ಹಾಗಾಗಿ ಇನ್ನು ಕಮಲ ಹೂ ಎಲ್ಲ ಆಲ್ರೆಡಿ ತಂದಿದ್ರು ನಮ್ಮ ಮನೆಯವರನ್ನೇ, ಅದನ್ನು ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ಇವಾಗ ಫೈನಲ್ ಆಗಿ ತಂದಿರುವಂಥ ತೋರಣನೆಲ್ಲ ತೆಗೆದಿಡ್ತಾ ಇದ್ದೀನಿ. ಸೊ ಫೈನಲಿ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು. ಪಾತ್ರೆಗಳೆಲ್ಲ ಜೋಡಿಸಿ ಎಲ್ಲದನ್ನು ಎತ್ತಿಟ್ಟು ನೀಟಾಗೆಲ್ಲ ಸೇಫ್ ಮಾಡಿದೆ. ಅದಾದಮೇಲೆ ಅಡುಗೆ ಮನೆ ನೋಡೋದಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಯೂಶ್ವಲಿ ಅಂದ್ಕೊಂಡಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಎಲ್ಲ ಎತ್ತಿಟ್ಬಿಟ್ಟು ನಾನು ಕೂಡ ಮಲ್ಗೋಕ್ಕೆ ಹೋದೆ. ಇನ್ನು ಮಾರನೇ ದಿವಸ ಅಂದರೆ ಗುರುವಾರದ ದಿವಸ ಬೆಳಗ್ಗೆ ಸಿಕ್ಕಾಪಟ್ಟೆ ಕೆಲಸ ಅಂತೂ ಇದ್ದೇ ಇರುತ್ತೆ. ಸೊ ನಮ್ಮ ಮನೇಲಿ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿರಲಿಲ್ಲ. ಗುರುವಾರ ಅಂದರೆ ಅವತ್ತಿನ ದಿವಸ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಈಚೆಗಡೆಲ್ಲ ತೊಳೆದು ಮನೆ ಕಸ ಗುಡಿಸಿ ಒರೆಸಿ ದೇವ್ರ ಮನೆ ಎಲ್ಲ ರೆಡಿ ಮಾಡಿಬಿಟ್ಟು ಅದಾದಮೇಲೆ ನಾವು ಮನೆ ಹತ್ರ ಬಂದೆ. ಆಲ್ಮೋಸ್ಟ್ ಇಲ್ಲೂ ಕೂಡ ಅಶ್ವಿನಿ ಅಂದರೆ ವೆಡ್ನೆಸ್ಡೇ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಟ್ಟಿದ್ಲು. ಎಲ್ಲ ಜೋಡಿಸ್ಬೇಕಾಗಿತ್ತು. ಅಂದರೆ ಜೋಡಿಸೋದೆಲ್ಲ ಏನಿಲ್ಲ, ಲಕ್ಷ್ಮೀ ಕುಣಿಸೋದ್ರಿಂದ ದೇವ್ರ ಮನೆ ಐಟಮ್ಸ್ ಎಲ್ಲ ಸಪ್ರೇಟಾಗಿ ತೆಗೆದಿಡಬೇಕಷ್ಟೆ. ಸೊ ಹಾಗಾಗಿ ಪಂಚ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿಟ್ಟೆ. ಹಾಗೆ ದೇವ್ರ ದೀಪಗಳಿಗೆ ಎಲ್ಲದಕ್ಕೂ ದೇವ್ರ ವಿಗ್ರಹಗಳಿಗೆಲ್ಲ ಕುಂಕುಮ ಎಲ್ಲ ಇಟ್ಬಿಟ್ಟು ರೆಡಿ ಮಾಡಿದ್ವಿ. ಅದಾದಮೇಲೆ ಮಧ್ಯಾಹ್ನದಂಗೆ ಕಳಶದೆಲ್ಲ ರೆಡಿ ಮಾಡ್ಕೊಂಬಿಡೋಣ. ಸೀರೆ ಎಲ್ಲ ನೀಟಾಗಿ ಉಡಿಸ್ಬಿಟ್ಟು ಎಲ್ಲ ಫಿಕ್ಸ್ ಮಾಡ್ಕೊಂಬಿಟ್ರೆ ನೀಟಾಗಿ ಮಾರನೇ ದಿವಸ ಈಸಿ ಆಗುತ್ತಲ್ವಾ. ಸೊ ಎನಿವೇ ನಾವು ಗುರುವಾರ ಹಬ್ಬದ ಟೈಮಲ್ಲೆಲ್ಲ ಇದೇ ರೀತಿಯೇ ಮಾಡೋದು. ಹಬ್ಬದ ದಿವಸ ನಾವು ಸ್ಯಾರಿ ಎಲ್ಲ ಡ್ರೇಪ್ ಮಾಡೋಕ್ಕೆ ಹೋಗಲ್ಲ. ಹಿಂದಿನ ದಿವಸನೇ ಈ ರೀತಿ ಕಳಶಕ್ಕೆಲ್ಲ ನೀಟಾಗಿ ಫಿಕ್ಸ್ ಮಾಡಿಬಿಟ್ಟು ಸೀರೆ ಎಲ್ಲ ಕಳಶಕ್ಕೆ ಸುತ್ತಿಬಿಟ್ಟು ಇಟ್ಬಿಟ್ಟಿರ್ತೀವಿ, ರೆಡಿ ಮಾಡಿ ಇಟ್ಟಿರ್ತೀವಿ. ಜಸ್ಟ್ ಏನಂದರೆ ಶುಕ್ರವಾರ ನಾವೆಲ್ಲ ರೆಡಿ ಮಾಡಿ ಇಟ್ಟಿರೋದನ್ನ ಇಟ್ಬಿಟ್ಟು ಕಳಶ ಒಂದು ಮುಖವಾಡ ಎಲ್ಲ ನೀಟಾಗಿ ರೆಡಿ ಮಾಡಿ ಕೂಣ್ಸೋದು, ಅಷ್ಟೇ ಕೆಲಸ. ಇದೆಲ್ಲ ಮಾಡ್ಕೊಂಬಿಟ್ರೆ ಅವತ್ತಿನ ದಿವಸಕ್ಕೆ ಈಸಿ ಆಗುತ್ತೆ ಅಂತ ಎಲ್ಲ ಮಾಡ್ತಾಯಿದ್ದೀವಿ. ಸಾಕ್ಬಿಡೆ
ಕಾಣಿಸಿ ಬೇಡ ಹಿಂಗೆ ಅಲ್ಲಾಡಲ್ಲ, ಏನಾಗಲ್ಲ, ಬ್ಯಾಲೆನ್ಸ್ ಅದ ಸಾಕು ನೋಡಿ. ಅಳ್ಳಾಡ್ತೈತಾನೆ. ಇನ್ನೊಂದು ತಗೋ, ಕಟ್ಟೋದು ಅಂಚು ಟೈಟಾಗಿ ಕಟ್ಬಿಡ್ರಿ. ಖಾರ ಐತಲ್ಲ ತಗೋ, ಸ್ನಾನ ಮಾಡ್ಕೊಂಬಿಟ್ರಿ. ಈಗ ಟೈಟಾಗಿ ಐತೆ ನೋಡಿ. ಓಕೆನಾ? ಸಾಕು ಇವಾಗ. ಬಾ ಇಲ್ಲಿಡು. ಸೀರೆ ಉಡ್ಸೋಣ ಇವಾಗ. ಓಪನ್ ಮಾಡಬಾರ್ದು. ಓಪನ್ ಮಾಡಿ ಬೇಗ ಮಾಡು. ಬಾಕ್ಸ್ ಕಡೆ ಇಟ್ಬಿಡು. ಫುಲ್ ಓಪನ್ ಮಾಡಿಬಿಡು ನಿಂತ್ಕೊಂಡು. ಅಶ್ವಿನಿ ಫುಲ್ ಓಪನ್ ಮಾಡಿಬಿಡು, ತೆಗೆದ್ಬಿಡು ಎಲ್ಲ. ಅಮ್ಮನ ಮನೆಗೆ ಬಂದ ತಕ್ಷಣ ದೇವ್ರ ಮನೆ ಐಟಮ್ಸ್ ಎಲ್ಲ ತೆಗೆದ್ಬಿಟ್ಟು ಎಲ್ಲದಕ್ಕೂ ಅರ್ಶಿನ ಕುಂಕುಮ ಹಚ್ಚಿದೆ. ಇನ್ನು ದೀಪಕ್ಕೆಲ್ಲ ಅಶ್ವಿನಿ ಬತ್ತಿ ಎಲ್ಲ ಹಾಕಿಟ್ಲು. ಸೊ ಅದೆಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಅದಾದಮೇಲೆ ಒಂದೊಂದೇ ರೆಡಿ ಮಾಡ್ಕೊಳ್ಳೋಣ ಅಂತ ಸ್ಟೆಪ್ ವೈಸ್ ಸ್ಟೆಪ್ ಥರನೇ ಮಾಡ್ಕೊಂಡು ಬಂದೆ. ಎಲ್ಲದನ್ನು ಅಂಟ್ಕೊಳ್ಳಿಲ್ಲ. ಅದಾದಮೇಲೆ ತಟ್ಟೆ ಸಾಮಾನು ಜೋಡಿಸ್ತೀವಿ ಅಲ್ವಾ, ಅದೆಲ್ಲ ರೆಡಿ ಮಾಡಿಕೊಂಡ್ರೆ. ಅಂದರೆ ಒಂದು ತಟ್ಟೆಯಲ್ಲಿ ಕಾಯಿನ್ಸ್ ಎಲ್ಲ ಜೋಡಿಸ್ಕೊಂಡೆ. ಹಾಗೆಯೇ ಅಮೌಂಟ್ ಏನಿರ್ತೀವಿ ಅದನ್ನು ನೀಟಾಗಿ ಜೋಡಿಸ್ಕೊಂಡು, ಅದಾದಮೇಲೆ ಒಂದು ತಟ್ಟೆಯಲ್ಲಿ ಬಳೆ, ಹಾಗೆ ಇನ್ನೊಂದು ತಟ್ಟೆಯಲ್ಲಿ ಮಡ್ಲಕ್ಕಿ, ಅಂದರೆ ಅಕ್ಕಿ, ಬೆಲ್ಲ, ಕೊಬ್ಬರಿ ಮತ್ತು ಅರಿಶಿನ ಕುಂಕುಮ, ಬಳೆ ಇದೆಲ್ಲ ಒಂದು ಸೆಟ್ ನೀಟಾಗಿ ಒಂದು ತಟ್ಟೆ ರೆಡಿ ಮಾಡಿಟ್ಟೆ. ಅದಾದಮೇಲೆ ಹಣ್ಣು ಕೂಡ ಅಷ್ಟೇ. ಈ ರೀತಿ ತಟ್ಟೆ ಸಾಮಾನೆಲ್ಲ ಜೋಡಿಸಿ ಎಲ್ಲ ರೆಡಿ ಮಾಡಿದ್ಮೇಲೆ ಸೊ ಫೈನಲಿ ಬಿನ್ಗೆಗೆ ಅಕ್ಕಿ ಎಲ್ಲ ಹಾಕಿಟ್ಬಿಟ್ಟು ಅದ್ರ ಮೇಗಡೆ ಕಳಶದ ಚೊಂಬಿಗೆ ನೀರು ಹಾಕ್ತೀವಿ. ಸೊ ಹಾಗೆ ಕಳಶದ ಚೊಂಬನ್ನ ಬಿನ್ಗೆಗೆ ನೀಟಾಗಿ ಕೂಣಿಸ್ದೆ. ಪ್ಲಾಸ್ಟರ್ ಎಲ್ಲ ಹಾಕಿ ನೀಟಾಗಿ ಫಿಕ್ಸ್ ಮಾಡಿ ಕೂಣಿಸ್ಬಿಟ್ಟು ಅದಕ್ಕೆ ಹೂವೆಲ್ಲ ಹಾಕಬೇಕಲ್ವ ದೇವರಿಗೆ, ಅದಕ್ಕೆ ಬ್ಯಾಲೆನ್ಸ್ ಆಗಲಿ ಅಂತ ಅಂದ್ಬಿಟ್ಟು ಒಂದು ಕಡ್ಡಿನೂ ಕೂಡ ಕಳಶಕ್ಕೆ ಸೇರಿಸಿ ನೀಟಾಗಿ ಅದೆಲ್ಲ ರೆಡಿ ಮಾಡಿಟ್ಟೆ. ಆಮೇಲೆ ಸೀರೆ ಎಲ್ಲ ಇನ್ನು ಉಡಿಸ್ಬಿಡೋಣ, ರೆಡಿ ಮಾಡಿಬಿಡೋಣ ಅಂದ್ಬಿಟ್ಟು ಅದನ್ನು ಕೂಡ ತೊಗೊಂಡು ನೀಟಾಗೆಲ್ಲ ನೆರಿಗೆ ಹಿಡಿದ್ಬಿಟ್ಟು ನಾನು ಅಶ್ವಿನಿ ಇಬ್ಬರು ಸೇರಿಕೊಂಡು ಪಿನ್ ಮಾಡಿ ಬಿನ್ಗೆಗೆ ಸೀರೆ ಉಡಿಸಿ ನೀಟಾಗಿ ರೆಡಿ ಮಾಡಿಬಿಟ್ಟು ಆರ್ನಮೆಂಟ್ಸ್ ಎಲ್ಲ ಏನಿರುತ್ತೆ ಅದೆಲ್ಲ ಹಾಕಿ, ಹಾಗೆ ಜಡೆ ಏನು ತಂದಿದ್ದೀನಿ ಅದನ್ನು ಕೂಡ ಅಟ್ಯಾಚ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟೆ. ಇಷ್ಟು ನಿದ್ದೆ ಇಟ್ಕೊಂಡು ನಿದ್ದೆ ಮಾಡ್ತಾ ಇಲ್ಲ. ಏನು ಮಾಡಲಿ, ಪಿನ್ ಹಾಕಿ ನೋಡ್ಲಾ? ಪಿನ್ ಇರಲ್ಲ ಅನ್ಸುತ್ತೆ, ಯಾಕೆ ಅಗಲ ಮಾಡ್ತಿರಲ್ವಾ? ಕೊಯ್ಗ ನೀಟಾಗಿ ಲೈಟ್ ಮಾಡ್ತಾ ಇದ್ದೀನಿ. ಇದು ಜಾಸ್ತಿ ಬರುತ್ತೆ ಈಗ. ಊಟ ಕುತ್ಕೊಂಡಿರ್ತೀನಿ ಲಕ್ಷ್ಮಿ. ಇಟ್ಕೊಳಮ್ಮ. ಸೀರೆ ಎಲ್ಲ ಉಡಿಸಿದೆಲ್ಲ ಆಯಿತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆಗಲೇ ಉಡಿಸುವಾಗ್ಲೇ ಅಂತ. ಜಾಸ್ತಿ ಫ್ರಿಲ್ಸ್ ಬರೋ ರೀತಿ ನೀಟಾಗಿ ಈ ಸತಿ ಮಾಡಿದ್ದಿತ್ತು. ಅಂದರೆ 2 ಸ್ಟೆಪ್ಸ್ ಎಲ್ಲ ಮಾಡ್ತಾಯಿದ್ದೆ, ಬಟ್ ಈ ಸತಿ ಒಂದೇ ಸ್ಟೆಪ್ಪಲ್ಲೇ ನೀಟಾಗಿ ಬರಲಿ, ಫ್ರಿಲ್ಸ್ ಜಾಸ್ತಿ ಕಾಣೋ ಥರ ಮಾಡಬೇಕು ಅಂತ ಈ ರೀತಿ ನೀಟಾಗಿ ಉಡಿಸಿದೆಲ್ಲ ಆಯಿತು. ಇನ್ನು ಚೌಲಿ ಮತ್ತು ಡಾಬ್ ಹಾಕಿದ್ದೀನಿ. ಚೌಲಿ ಮತ್ತು ಇದನ್ನು ಅಟ್ಯಾಚ್ ಮಾಡಬೇಕು, ಏನು ಒಡವೆ ಎಲ್ಲ ಹಾಕಬೇಕು. ಏನೂ ರೆಡಿ ಮಾಡ್ದಲೇ ಪುಟ್ಟದಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಕ್ಚುಲಿ ಈ ರೀತಿ ಚಿಕ್ಕದಾಗೆ ಕಾಣೋದು, ಯಾಕಂದರೆ ಬಿಂದಿಗೆಗಳೆಲ್ಲ ಹಾಗೆ ಕಳಶದ ಚೊಂಬೆಲ್ಲ ಚಿಕ್ಕದಾಗೆ ಇರೋದ್ರಿಂದ ಪುಟ್ಟ ಲಕ್ಷ್ಮಿ ಥರ ಕುಣಿಸ್ದಾಗ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಅದೆಲ್ಲ ರೆಡಿ ಮಾಡಿಬಿಟ್ಟು ಇನ್ನು ದೇವ್ರ ಸಾಮಾನು ನೋಡ್ತಾ ಇರ್ಬೋದು ಎಲ್ಲ ರೆಡಿ ಮಾಡಿ ಟೀಪಾಯ್ ಮೇಲೆ ಇಟ್ಬಿಟ್ಟು ರೂಮ್ ಕಡೆ ತಳ್ಳಿಬಿಟ್ಟಿದ್ವಿ. ಯಾಕಂದರೆ ನಮ್ಮ ಅಪ್ಪು ಅದು ಇದು ಎಳೆಯೋದು ಜಾಸ್ತಿ, ನೋಡಿದ್ನೆಲ್ಲ ಕೈ ಹಾಕ್ತಾ ಇರ್ತಾನೆ, ಅದಕ್ಕೇನಾದ್ರು ಎಳೆದ್ಬಿಟ್ಟು ಅವನು ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಟಿರೋದನ್ನೆಲ್ಲ ಬೆಳ್ಳಿ ಸಾಮಾನು, ಹಾಗೆ ಹಣ್ಣು ಮತ್ತು ತೋರಣ ಕಟ್ಟಿರೋದು ಮತ್ತು ದೇವ್ರ ಮನೆ ದೀಪಗಳು, ವಿಗ್ರಹಗಳು ಎಲ್ಲದನ್ನು ರೆಡಿ ಮಾಡಿ ಇಟ್ಬಿಟ್ಟಿದ್ವಿ ಒಂದು ಕಡೆಗೆ. ಅವ್ನ ಕೈಗೆ ಸಿಗಬಾರ್ದು ಅನ್ನೋ ರೀತಿ ಇಟ್ಟಿದ್ದಿತ್ತು ಸೇಫ್ ಮಾಡಿ. ಮಕ್ಕಳು ಹಾಗೆ ಅಲ್ವಾ, ನೋಡಿದ್ನೆಲ್ಲ ಎಳೆದು ಸ್ಟಾರ್ಟ್ ಮಾಡ್ತಾರೆ.
ಸೊ ಆಲ್ಮೋಸ್ಟ್ ಎಲ್ಲದನ್ನೂ ಕೂಡ ರೆಡಿ ಮಾಡಿದ್ದಾಯಿತು. ಇನ್ನು ದೇವ್ರ ಮನೆ ಒಳಗಡೆ ಸ್ಟ್ಯಾಂಡೆಲ್ಲ ಇಟ್ಟು ನೀಟಾಗಿ ಪಂಚೆನೂ ಕೂಡ ಎಲ್ಲ ಅಂದರೆ ವೈಟ್ ಬಟ್ಟೆನ ಹಾಕ್ತೀವಿ, ಅದನ್ನು ಕೂಡ ಹಾಕಿ ಎಲ್ಲ ರೆಡಿ ಮಾಡಿದೆ. ಇನ್ನು ಮುಖವಾಡ ಒಂದು ರೆಡಿ ಮಾಡಬೇಕು, ಹಾಗೆ ಕಳಶದ ಚೊಂಬಿಗೆ ಕಾಯಿಗಳು ಇದೆಲ್ಲ ಅರಿಶಿನ ಹಾಕಿ ಅದನ್ನು ಕೂಡ ರೆಡಿ ಮಾಡಬೇಕಾಗಿತ್ತು. ಸೊ ಅದಷ್ಟು ಮಾತ್ರ ಕೆಲಸ ಪೆಂಡಿಂಗ್ ಇತ್ತು. ಇವಾಗ ವಿಗ್ರಹ ರೆಡಿ ಮಾಡೋಣ ಅಂತ ಕೂತ್ಕೊಂಡೆ. ಇದು ಕಿವಿಗೆ ನೋಡಿ, ಈ ಥರ ಕಿವಿದಿಗೆ ಇನ್ನೊಂಚೂರು ದೊಡ್ಡದಾಗಿರೋದು ಚೆನ್ನಾಗಿ ತರಬೇಕು. ಇದು ಮೂಗ್ನತ್ತು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇದೆಲ್ಲ ಲಾಸ್ಟ್ ಇಯರ್ ಮಲ್ಲೇಶ್ವರಮಲ್ಲಿ ತಂದಿದ್ದು. ಲಾಸ್ಟ್ ಇಯರ್ದು ಬ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ. ಸೊ ಇದು ಮತ್ತು ಇದೆಲ್ಲ ಒಂದು ಸೆಟ್ ತಂದ್ವಿ. ಇದು ಕೂಡ ಅಷ್ಟೇ. ಇದು ಬಂದು ಈ ರೀತಿ ಕಿವಿಗೆ ಈ ಥರ ಹಾಕೋದು ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ಇದ್ರಲ್ಲಿ ತುಂಬ ಒಳ್ಳೊಳ್ಳೆ ಡಿಸೈನ್ಸ್ ಇವಾಗಂತೂ ತುಂಬ ಚೆನ್ನಾಗಿ ಬಂದಿದೆ. ತರಬೇಕು ಇನ್ನೊಂಚೂರು ಚೆನ್ನಾಗಿರೋದೇ. ಈಗ ಇನ್ನೊಂದೇ ಮಾಡೋಣ. ಮುಖವಾಡಕ್ಕೆ ಬೇಕಾಗಿರುವಂಥ ಮೂಗ್ನತ್ತು, ಹಾಗೆ ಕಿವಿಗೆ ಹಾಕೋದು ಮತ್ತು ತಿಲ್ಕ ಇದೆಲ್ಲ ತಂದಿರೋದನ್ನೆಲ್ಲ ನೀಟಾಗಿ ಸ್ಟಿಕ್ ಆನ್ ಗ್ಲೂ ಅಲ್ಲಿ ಎಲ್ಲ ಸ್ಟಿಕ್ ಮಾಡಿಬಿಟ್ಟು ಲಾಸ್ಟಿಗೆ ಕಿವಿಗೆ ಓಲೆನೂ ಹಾಕಿ, ಇನ್ನು ಐಲೈನರಿಂದ ಐಬ್ರೋಸು ಮತ್ತು ಕಣ್ಣಿಗೆ ಮತ್ತು ಲಿಪ್ಸ್ಟಿಕ್ಕು ಎಲ್ಲದನ್ನು ಹಾಕಿದ್ವಿ. ಅಂದರೆ ಈ ಮುಖವಾಡಕ್ಕೆ ಅಂತಲೇ ಲಕ್ಷ್ಮಿಗೆ ಹಾಕೋದಕ್ಕೆ ಅಂತಲೇ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀವಿ, ಅದನ್ನೇ ಹಾಕೋದು. ನೀಟಾಗೆಲ್ಲ ಹಚ್ಚಿ ಎಲ್ಲ ರೆಡಿ ಮಾಡಿದೆ. ನಾನು ಲಿಕ್ವಿಡ್ ಐಲೈನರ್ನ ಯೂಸ್ ಮಾಡೋದ್ರಿಂದ ಒಂದು ಸತಿ ಹಾಕಿದ ತಕ್ಷಣ ಅದು ನೀಟಾಗಿ ಹತ್ತೋದಿಲ್ಲ. ಸಿಲ್ವರ್ ಅಂದರೆ ಬೆಳ್ಳಿದಾಗಿರೋದ್ರಿಂದ ಹತ್ತೋದಿಲ್ಲ ಯೂಶ್ವಲಿ. ಅದಕ್ಕೆ ಒಣಗಿದ ಮೇಲೆ ಇನ್ನೊಂದು ಕೋಟ್ ಅಪ್ಲೈ ಮಾಡ್ತೀನಿ. ಹಾಗೆಯೇ ಇನ್ನು ಕುಂಕುಮ ಹಾಗೆ ಅರಿಶಿನ ಎಲ್ಲ ಇಡಬೇಕು ಅಂತಂದರೆ ಒಂದು ಸ್ವಲ್ಪ ತುಪ್ಪ ಸವರ್ಬಿಟ್ಟು ಅದ್ರ ಮೇಲೆ ಟ್ಯಾಪ್ ಮಾಡೋ ರೀತಿ ನಾವು ಅಂಟಿಸಿದ್ರೆ ನೀಟಾಗಿ ಅಂಟ್ಕೊಳ್ಳುತ್ತೆ ಅರಿಶಿನ ಕುಂಕುಮ ಇದೆರಡೂ. ಕೆನ್ನೆಗೆ ಒಂದು ಸ್ವಲ್ಪ ಅರಿಶಿನ ಹಚ್ಚೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ತುಪ್ಪ ಸವರ್ಬಿಟ್ಟು ಹಚ್ಚಿದೆ. ಹಾಗೆ ಕುಂಕುಮನೂ ಕೂಡ ಅಷ್ಟೇ ಒಂದು ಸ್ವಲ್ಪ ತುಪ್ಪ ಸವರ್ಬಿಟ್ಟು ಇಟ್ಟೆ. ಅದ್ರ ಮೇಲ್ಗಡೆ ಅದಾದಮೇಲೆ ನಾವು ಗ್ಲೂ ಅಲ್ಲಿ ತಿಲಕನ ಫಿಕ್ಸ್ ಮಾಡ್ಕೊತೀವಿ. ಲಿಪ್ಸ್ಟಿಕ್ ಕೂಡ ಅಷ್ಟೇ ಒಂದು ಸ್ವಲ್ಪ ತುಪ್ಪ ಸವರ್ಬಿಟ್ಟು ಅದ್ರ ಮೇಲೆ ಲಿಪ್ಸ್ಟಿಕ್ನ ಅಪ್ಲೈ ಮಾಡಿದ್ರೆ ಅದು ನೀಟಾಗಿ ಅಂಟ್ಕೊಳ್ಳುತ್ತೆ. ಹಾಗೆ ನಾವು ವಾಶ್ ಮಾಡುವಾಗಲೂ ಕೂಡ ನೀಟಾಗಿ ಬಂದುಬಿಡುತ್ತೆ. ಅಂದರೆ ಮ್ಯಾಟ್ ಫಿನಿಶಿಂಗ್ ಯೂಸ್ ಮಾಡಿದ್ರೆ ಯೂಶ್ವಲಿ ಸ್ವಲ್ಪ ಅಂಟ್ಕೊಂಡಂಗೆ ಆಗುತ್ತಲ್ವ, ಹಾಗಾಗಿ ವಾಶ್ ಮಾಡಿದಾಗ ಹೋಗೋದಿಲ್ಲ. ಸೊ ತುಪ್ಪ ಸವರಿ ನಾವು ಹಚ್ಚೋದ್ರಿಂದ ವಾಶ್ ಮಾಡಿದಾಗ ನೀಟಾಗಿ ನಾವು ಅದನ್ನೆಲ್ಲ ತೆಗೆದುಬಿಡ್ಬೋದು, ರಿಮೂವ್ ಮಾಡ್ಕೊಂಬಿಡ್ಬೋದು. ಸೊ ಫೈನಲಿ ಮುಖವಾಡ ರೆಡಿ ಆಯಿತು. ಮುಖವಾಡ ಇಡುವಂಥ ಕಾಯಿಗೆ ಅಂದರೆ ಕಳಶದ ಕಾಯಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿರೋದು ಹಚ್ಬಿಟ್ಟು ಅದಾದಮೇಲೆ ಮುಖವಾಡನ ಇದಕ್ಕೆ ಫಿಕ್ಸ್ ಮಾಡಿ ರೆಡಿ ಮಾಡಿಟ್ಟೆ. ಸೊ ಫೈನಲಿ ಏನೇನು ರೆಡಿ ಮಾಡಿದ್ದೀನಿ ಅದಷ್ಟು ದೇವ್ರ ಮನೆಯಲ್ಲೆಲ್ಲ ಇಟ್ಟೆ. ಅಂದರೆ ಅರಿಶಿನ ಕುಂಕುಮ, ಮಡ್ಲಕ್ಕಿ, ಅದಾದಮೇಲೆ ಕಳಶ ಏನು ರೆಡಿ ಮಾಡಿದ್ವಿ, ಬಿನ್ಗೆ ಎಲ್ಲ ಕಳಶ ಎಲ್ಲ ರೆಡಿ ಮಾಡಿ ಸೀರೆಲ್ಲ ಉಡ್ಸಿರೋದೆಲ್ಲ ಇಟ್ಟುಬಿಟ್ಟು ಮುಖವಾಡ ಎಲ್ಲ ರೆಡಿ ಆಗಿರೋದನ್ನ ಇಟ್ಟು ಬಳೆ ಹಾಗೆ ಕಾಯಿನ್ಸು ಇದೆಲ್ಲದನ್ನು ದೇವ್ರ ಮನೇಲಿ ಇಟ್ಟು ಫೈನಲಿ ಎಲ್ಲ ರೆಡಿ ಮಾಡಿಟ್ಟೆ. ಬಳೆ, ಅರಿಶಿನ ಕುಂಕುಮ ಇಂಥದನ್ನೆಲ್ಲ ಏನೇನು ರೆಡಿ ಮಾಡಿದ್ದೀವಿ ಇಷ್ಟು ಏನು ಇಟ್ಟಿದ್ದೀನಿ ಇದೆಲ್ಲ ಅಪ್ಪು ಕೈಗೆ ಸಿಕ್ಕಿದ್ರು ಅಂತೂ ನಿಜವಾಗ್ಲೂ ಎಲ್ಲ ಎಳಿತಾನೆ. ಅದಕ್ಕೆ ಅದನ್ನೆಲ್ಲ ಸೇಫಾಗಿ ದೇವ್ರ ಮನೆ ಒಳಗಿಟ್ಟು ದೀಪಗಳು ಮಾತ್ರ ಹೊರಗಡೆ ಇಟ್ಕೊಂಡೆ. ಯಾಕಂದರೆ ಏನೇ ದೇವ್ರ ಮನೇಲಿ ಇಟ್ಟರು ಬೆಳಗ್ಗೆ ಎದ್ದು ಮತ್ತೆ ಎಲ್ಲ ತೆಗೆದೇ ನಾವು ಮಾಡಬೇಕು. ಹಾಗಾಗಿ ಎಲ್ಲ ದೇವ್ರ ಮೇಲೆ ಇಡೋದೆಲ್ಲ ಇಟ್ಬಿಟ್ಟು ಸೇಫಾಗಿ ಮಿಕ್ಕಿದನ್ನೆಲ್ಲ ರೂಮಲ್ಲಿ ಇಟ್ಟಿರೋದು. ಇನ್ನು ಕಳಶದ ಕಾಯಿ ಇದೆಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು. ಹಾಗೆಯೇ ಕೈಗೆ ಕಟ್ಕೊಳ್ತೀವಲ್ಲ ಅರಿಶಿನದ ದಾರ ಅದನ್ನು ಕೂಡ ರೆಡಿ ಮಾಡಬೇಕಾಗಿತ್ತು. ಇನ್ನು ನಮ್ಮಮ್ಮ ನೈಟ್ಗೆ ಸಾಂಬಾರೆಲ್ಲ ಮಾಡಿ ರೆಡಿ ಮಾಡಿಟ್ಟಿದ್ರು. ಹಾಗೆ ಒಬ್ಬಟ್ಟಿಗೆ ಬೆಲ್ಲೆಲ್ಲ ಕುಟ್ಟಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಬಿಸಿ ಬಿಸಿ ಟೀ ಮಾಡಿದ್ರು. ಟೀ ಕುಡಿದ್ಬಿಟ್ಟು ಇನ್ನು ನಮ್ಮನೆ ಕಳಶಕ್ಕೆ ಅಂದರೆ ಅರಿಶಿನೆಲ್ಲ ಹಚ್ಚಿ ಅದೆಲ್ಲ ನೀಟಾಗಿ ರೆಡಿ ಮಾಡಬೇಕಾಗಿತ್ತು. ಹಾಗೆಯೇ ಕೈ ಕಟ್ಕೊಳ್ತೀವಲ್ಲ ದಾರ ಅದನ್ನು ಕೂಡ ಅಷ್ಟೇ. ಯೂಶ್ವಲಿ ನಾನು ಅರಿಶಿನ ಎಲ್ಲ ಕಲಸೋದು ಮಾಡೋದು ಅಥವಾ ಹಚ್ಚೋದೆಲ್ಲ ಲಾಸ್ಟಿಗೆ ಇಟ್ಕೊಳ್ತೀನಿ. ಫಸ್ಟೇ ಅರಿಶಿನದ ಕೈ ಮಾಡ್ಕೊಂಬಿಟ್ರೆ ಮುಟ್ಟಿದೆಲ್ಲ ಎಲ್ಲ ಕಡೆನೂ ಅರಿಶಿನದ ಕಲರ್ ಆಗಿಬಿಡುತ್ತೆ. ಅದಕ್ಕೆ ಎಲ್ಲ ಲಾಸ್ಟಲ್ಲಿ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಟೀ ಕುಡಿದ್ಬಿಟ್ಟು ಆಮೇಲೆ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದೆ. ಕೈ ಕಟ್ತೀವಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ ಅರಿಶಿನ ಹಾಕಿ. ಎಲ್ಲ ಕೆಲಸ ಮುಗೀತು. ಎಷ್ಟು ಟೈಮ್ ಈಗ? 5:15, 5:45. ಈಗ ಜಸ್ಟ್ ಎಲ್ಲ ಮುಗೀತು. ಇನ್ನೇನಿಲ್ಲ, ನಮ್ಮ ಮನೆಗೆ ಕಳಶ ಎಲ್ಲ ರೆಡಿ ಮಾಡ್ಕೋಬೇಕಾಗಿತ್ತಲ್ಲ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ತೊಗೊಂಡು ಹೋಗ್ಬಿಟ್ಟು
ಎತ್ತಿಡ್ಬೇಕಷ್ಟೆ. ಮನೇಲೂ ಎಲ್ಲ ಕೆಲಸ ಮುಗಿಸ್ ಬಂದಿದ್ದಕ್ಕೆ ಈಸಿ ಆಯಿತು. ಇವ್ನ ಹಾಕ್ಬಿಟ್ಟಿದ್ರೆ ಈಗ ಫ್ರೀಯಾಗಿದ್ದೀರಲ್ಲ, ಫ್ರೀಯಾಗಿರಬಾರ್ದು ನೀವು. ಮೊಬೈಲೇ ನೋಡಿಲ್ಲ ಗೊತ್ತಿಲ್ಲ. ನಿಮಿಷ ಆಯಿತು. ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಫೈನಲಿ ಕೈಗೆ ಮೆಹಂದಿ ಹಾಕೊಳ್ಳೋಣ ಅಂತ ತೊಗೊಂಡಿದ್ದೀವಿ. ಇದು ಕೂಡ ಅಷ್ಟೇ, ಫಾರ್ ದಿ ಫಸ್ಟ್ ಟೈಮ್ ಇಷ್ಟು ಬೇಗ ನಮ್ಮ ಕೆಲಸ ಮುಗ್ದಿರೋದು. ಯೂಶ್ವಲಿ ನೈಟ್ 8 ಗಂಟೆ 9 ಗಂಟೆ 10 ಗಂಟೆವರೆಗೂ ಕೆಲವೊಂದು ಸತಿ ಮಾಡಿದ್ದೀವಿ. ಈ ಸತಿ ಬೇಗನೆ ಮಾಡ್ಕೋಬೇಕು ಅಂತಲೇ ಸ್ವಲ್ಪ ಆದಷ್ಟು ಮಧ್ಯಾಹ್ನದಷ್ಟೇ ಮುಗಿಸ್ಕೋಣ, 3 ಗಂಟೆ 4 ಗಂಟೆ ಅಷ್ಟೇ ಮುಗಿಬೇಕು ಅಂದ್ಕೊಂಡ್ವಿ. ಸೊ 5 ಗಂಟೆವರೆಗೂ ಆಯಿತು. ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇವಾಗ ನಮಗೆ ನಾವು ಸ್ವಲ್ಪ ಕೈ ಮೆಹಂದಿ ಹಾಕ್ಕೊಂಡು ಹಾಗೆ ನೀರು ಪಾಲಿಶ್ ಎಲ್ಲ ಹಾಕ್ಕೊಂಡು ರೆಡಿ ಆಗೋಣ ಅಂತ ಅದನ್ನು ಮಾಡ್ಕೊಂಡು ಕೂತಿದ್ದೀವಿ. ಫಸ್ಟ್ ಟೈಮ್ ಈ ಥರ ಫ್ರೀಯಾಗಿ ಕೂತಿರೋದು. ನಾವು ಒಬ್ಬಟ್ಟಿಗೆ ನಮ್ಮ ಅಮ್ಮ ಎಲ್ಲ ಬೇಯಿಸೋದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಕಾಯಿ ಎಲ್ಲ ಸುಳಿದ್ಬಿಟ್ಟು ಎಲ್ಲ ತುರಿಯೋದು, ಹಾಗೆ ಅದೆಲ್ಲ ಬೇಯಿಸಿಡೋದು, ಕಾಯಿ ಕೆಲಸ ಎಲ್ಲ ಅಂದರೆ ಕಾಯಿ ಸುಲಿಯೋದೆಲ್ಲ ಇರುತ್ತಲ್ಲ, ಜುಟ್ಟೆಲ್ಲ ತೆಗ್ದು ಕಳ್ಸಕ್ಕೆ ರೆಡಿ ಮಾಡೋದು, ಅದೆಲ್ಲ ಅಶ್ವಿನಿನೇ ಮಾಡಿದ್ಲು. ಅವತ್ತಿನ ದಿವಸ ಅಂದರೆ ಬೆಳಗ್ಗೆನೇ ಕಳ್ಸದ ಕಾಯಿಗೆಲ್ಲ ಜುಟ್ಟೆಲ್ಲ ತೆಗ್ದು ನೀಟಾಗೆಲ್ಲ ರೆಡಿ ಮಾಡಿಟ್ಟಿದ್ಲು. ಇನ್ನು ಒಬ್ಬಟ್ಟಿಗೆ ನಮ್ಮ ಅಮ್ಮ ಎಲ್ಲ ಬೇಯಿಸ್ಕೊತೀನಿ ಅಂತ ಹೇಳಿದರು. ಸೊ ಹಾಗೆ ಒಂದು ಸ್ವಲ್ಪ ಹಾಗಾಗಿ ಸಿಂಪಲ್ಲಾಗಿ ಏನೋ ಒಂದು ಡಿಸೈನ್ ಹಾಕ್ಕೊಂಡು ಮೆಹಂದಿ ಹಚ್ಕೊಂಡು ಕೂತಿದ್ವಿ ಒಂದು ಹಾಫ್ ಆನ್ ಅವರು. ಸೊ ಇದಿಷ್ಟೂ ಪ್ರಿಪ್ರೇಷನ್ ಬ್ಲಾಗ್ ಆಗಿತ್ತು. ಅವತ್ತಿನ ದಿವಸ ಎಲ್ಲ ಫುಲ್ಲು ಕೆಲಸ ಮಾಡಿ ನಿಜ ಟಯರ್ಡ್ ಆಗಿತ್ತು. ಇನ್ನು ಹಬ್ಬ ಮಾಡೋದೊಂದೇ ಬಾಕಿ. ಶುಕ್ರವಾರ ಬೆಳಗ್ಗೆ 12 ಗಂಟೆ ಆಗೋದನ್ನೇ ಕಾಯ್ತಾ ಇದ್ವಿ, ಗುರುವಾರ ಮುಗಿಯೋದನ್ನೇ ಕಾಯ್ತಾ ಇದ್ವಿ. ಸೊ ಇಷ್ಟ ಆಗಿತ್ತು ಅವತ್ತಿನ ದಿವಸದ ಪ್ರಿಪ್ರೇಷನ್ ವ್ಲಾಗ್. ಇನ್ನು ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಹೊಸಬ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಹಬ್ಬದ ವ್ಲಾಗ್ ಜೊತೆಗೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.